ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಸೊ ಗಮನಿಸ್ತಾ ಇರ್ಬೋದು, ಈ ಒಂದು ಕೆ ಎ ವೆಬ್ಸೈಟು ಸ್ಥಗಿತ ಆಗಿದೆ. ಯಾರೆಲ್ಲ ಪಿ ಸಿ ಸಿವಿಲ್ ಕಾನ್ಸ್ಟೇಬಲ್ಲು ಮತ್ತು ಡಿ ಎ ಆರ್ ಅಪ್ಲಿಕೇಶನ್ ಯಾರೆಲ್ಲ ಆಗ್ತಾ ಇದ್ದೀರಾ, ಡಿ ಎ ಆರು, ಪಿ ಸಿ ಸಿವಿಲು ಮತ್ತು ಬೇರೆ ಬೇರೆ ಏನೇ ನೀವು ಅಪ್ಲಿಕೇಶನ್ ಆಗ್ತಾ ಇದ್ರಿ, ಸುಮಾರು ಬೇರೆ ಬೇರೆ ಪೋಸ್ಟ್ಗಳಿಗೆ, ಅದೆಲ್ಲ ಸ್ಥಗಿತಗೊಂಡಿದೆ. ಓಕೆ, ಅದು ಯಾಕಾಗಿದೆ, ಏನಾಗಿದೆ, ಸಂಪೂರ್ಣವಾಗಿ ವಿವರವನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಏನಪ್ಪ ಅಂದರೆ, ಈ ಒಂದು ಕೆ ಇ ವೆಬ್ಸೈಟು ಸ್ಥಗಿತ ಆಗಿದೆ, ಸರ್ವರ್ ಫುಲ್ ಡೌನ್ ಆಗಿದೆ, ಯಾವುದೇ ರೀತಿ ಓಪನ್ ಆಗ್ತಾ ಇಲ್ಲ. ಕೆ ಎದು ಇದು ಬಂದ್ಬಿಟ್ಟು ಬರೀ ಕೆ ಎದು ಮಾತ್ರ ಅಲ್ಲ, ಇದು ಬಂದ್ಬಿಟ್ಟು ಏನೇನಪ್ಪ ಅಂದರೆ, ಈ ಕರ್ನಾಟಕ ಸರ್ಕಾರದ ಏನೆಲ್ಲ ಒಂದು ವೆಬ್ಸೈಟ್ಗಳಿದೆ, ಏನೆಲ್ಲ ಕೆಲಸ ಮಾಡುತ್ತೆ, ಅದೆಲ್ಲವೂ ಕೂಡ ಇವಾಗ ವರ್ಕ್ ಮಾಡ್ತಾ ಇಲ್ಲ. ಆಯಿತಾ, ಇದು ಬಂದುಬಿಟ್ಟು ಜಸ್ಟ್ ಶಾರ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ, ಯಾವುದೇ ರೀತಿಯ ಲಾಂಗ್ ವಿಡಿಯೋ ಅಲ್ಲ, ಜಸ್ಟ್ ಶಾರ್ಟ್ ಇನ್ಫಾರ್ಮೇಷನ್ ವಿದಿನ್ 2-3 ಮಿನಿಟ್ಸಲ್ಲಿ ಮುಗಿತೆ. ಸೊ ಮೇನ್ ಟಾಪಿಕ್ ಏನಪ್ಪ ಅಂದರೆ, ಇಲ್ಲಿ ಯಾವ ಕಾರಣಕ್ಕಾಗಿ ಆಗಿದೆ ಅಂದರೆ, ಗಮನಿಸ್ತಾ ಇರ್ಬೋದು, ಕೆ ಅವರು ಅಧಿಕೃತವಾಗಿ ಟ್ವಿಟರ್ನಲ್ಲಿ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ರಾಜ್ಯ ಡಾಟಾ ಸೆಂಟರ್ನಲ್ಲಿ ಮಹತ್ವದ ತಾಂತ್ರಿಕ ನಿರ್ವಹಣೆ, ಮೂಲ ಸೌಕರ್ಯ ನವೀಕರಣ ಹಾಗೂ ಭದ್ರತಾ ಸುಧಾರಣೆ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಜೂನ್ 25ರ ರಾತ್ರಿ 9ರಿಂದ ಜೂನ್ 26ರ ರಾತ್ರಿ 9ರವರೆಗೆ ಕೆ ಇ ವೆಬ್ಸೈಟ್ ಕಾರ್ಯನಿರ್ವಹಿಸುವುದಿಲ್ಲ ಅಂತ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಇದು ಬಂದುಬಿಟ್ಟು ಕೆ ಇ ಅವರು ಅವ್ರಿಗೆ ಸಂಬಂಧಪಟ್ಟಿರೋದು, ಹಾಗಾಗಿ ಅವರು ಹಂಚ್ಕೊಂಡಿದ್ದಾರೆ. ಓಕೆ, ಸೊ ಈ ಅವಧಿಯಲ್ಲಿ ನೀವೇನು ಮಾಡಬೇಕಂದ್ರೆ, ಯಾವುದೇ ರೀತಿಯ ಎಲ್ಲ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿವೆ. ಇದಕ್ಕಾಗಿ ಸಾರ್ವಜನಿಕರು ಸಹಕರಿಸಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ, ಯಾವುದೇ ರೀತಿಯ ಅಪ್ಲಿಕೇಶನ್ಗಳನ್ನು ಹಾಕೋದಕ್ಕೆ ಹೋಗಬಾರ್ದು. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಸರ್ವರ್ ಸಮಸ್ಯೆ ಇರುತ್ತೆ. ಸಮ್ಟೈಮ್ಸ್ ಏನಪ್ಪ ಅಂದರೆ, ಆ ಲಿಂಕು ಓಪನ್ ಆಗಿರುತ್ತೆ, ಲಿಂಕ್ ಓಪನ್ ಆಗಿ ವರ್ಕ್ ಆಗಿರುತ್ತೆ, ನೀವೇನಾದರೂ ಪೇಮೆಂಟ್ ಏನಾದರೂ ಮಾಡಿದ್ರೆ ಅಂದ್ಕೊಳ್ಳಿ, ಪೇಮೆಂಟ್ ಮಾಡಿದಾಗ ಫೇಲ್ಡ್ ಆದರೆ ಅದಕ್ಕೆ ಯಾವುದೇ ರೀತಿಯ ಕಾರಣಕ್ಕೂ ಅವರು ಜವಾಬ್ದಾರರಾಗಿರೋದಿಲ್ಲ. ಆಯಿತಾ, ಓಕೆ, ಆಲ್ಮೋಸ್ಟ್ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಇಲ್ಲಿ ಕೆ ಇ ಅವರು ಟ್ವಿಟರ್ನಲ್ಲಿ 26 ಜೂನ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಮಾಹಿತಿ ಪ್ರಕಾರ 27, 2 ದಿವಸ ಅದು ವರ್ಕ್ ಆಗಲ್ಲ ಅಂತ ನಮಗೆ ಮಾಹಿತಿ ಇದೆ. ಸೊ ಕಾದು ನೋಡೋಣ, ಇದು ಮತ್ತೆ ಓಪನ್ ಆದಾಗ ನಾನು ಒಂದು ವಿಡಿಯೋನ ಹಾಕ್ತೀನಿ. ಇದು ಬಂದುಬಿಟ್ಟು ಬರೀ ಕೆ ಇ ಅಂತಲ್ಲ, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಬೇಕಾದರೆ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಗಮನಿಸ್ತಾ ಇರ್ಬೋದು ನೀವು ಇವಾಗ. ಓಕೆ, ಸೊ ಇವಾಗೇ ನೀವು ಮಾತ್ರ ಈ ಒಂದು ಸಮಸ್ಯೆ ಇರುತ್ತೆ. ಅದಾದಮೇಲೆ ಮತ್ತೆ ಎಲ್ಲ ಸರ್ವರ್ ಸರಿ ಹೋಗುತ್ತೆ, ಮತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಮತ್ತು ರೀಚ್ ಮಾಡಬೇಕಂತ ಅನ್ಕೊಂಡಿದ್ದೆ, ರೀಚ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.